ತರದ ಆಶಾ ಕಾರ್ಯಕರ್ತರು ಅವ್ರು ಮತ್ತೆ ಆಮೇಲೆ ನಾವು ಮನವಿ ಮಾಡಿದ್ದು ನೀವು ಯಾಕಂದ್ರೆ ಇದು ಅನೇಕ ಎಲ್ಲ ಯೋಜನೆಗಳು ಅನುಷ್ಠಾನ ಮಾಡ್ತಾ ಇರುವಂತದ್ದು ಕೇಂದ್ರದ ಯೋಜನೆ ಕೂಡ ಇವರೇ ಮಾಡ್ತಾ ಇದ್ದಾರೆ. ನೀವು ಏನು ಕೂಡ ಹೆಚ್ಚು ಮಾಡಿಲ್ಲ, ಇಷ್ಟು ವರ್ಷಗಳಾಗೋಯ್ತು. 1,500 ಮಾಡ್ತೀವಿ ಅಂತ ತೀರ್ಮಾನ ಮಾಡಿದ್ದಾರೆ. ಆದ್ರೆ ಹಣವನ್ನು ಆದೇಶ ನಾವು ನಮ್ಮ ಶೇರ್ ಏನಿದೆ ಕೊಡೋದಕ್ಕೆ ನಮ್ಮದು ದುಡ್ಡು ಇಟ್ಕೊಂಡಿದ್ದೀವಿ. ಯಾಕಂದ್ರೆ ನಾವು ಸುಮಾರು ಆ ಸಂದರ್ಭದಲ್ಲಿ 40 ಕೋಟಿ ರೂಪಾಯಿ ಅಧಿಕ ಹಣ ಆಗುತ್ತೆ ಅಂತ ನಾವು ಕಳೆದ ಆಯವ್ಯಯದಲ್ಲಿ ಆಶಾ ಕಾರ್ಯಕ್ಕೆ 40 ಕೋಟಿ ರೂಪಾಯಿ ಅಧಿಕ ಹಣ ಇಟ್ಕೊಂಡಿದ್ದು. ಅದರಲ್ಲಿ ಸುಮಾರು 20-23 ಕೋಟಿ ರೂಪಾಯಿ ಈಗ ನಾವು ಈ ವರ್ಷ ಖರ್ಚು ಮಾಡ್ತೀವಿ. ಒಂದು 27 ಕೋಟಿ ರೂಪಾಯಿ ಸೇವಿಂಗ್ಸ್ ಇದೆ. ಇದಕ್ಕೆ ಉಪಯೋಗಿಸ್ಕೊಂಡು ಹೋಗ್ಬೇಕಂದ್ರೆ ನಮ್ಮ ಕಾಂಟ್ರಿಬ್ಯೂಷನ್ ಕೇಂದ್ರ ಸರ್ಕಾರ ಕಾಂಟ್ರಿಬ್ಯೂಷನ್ ಆದರೆ ಅದು ಸರಿ ಹೋಗ್ತದೆ. ನಮ್ಮ ಕಾಂಟ್ರಿಬ್ಯೂಷನ್ ಕೂಡ ಅದ್ರ ಕೊಡ್ಬೋದು ಅಂತ ಇವರು ಇನ್ನೂ ಕೂಡ ನಮಗೆ ಘೋಷಣೆ ಮಾಡಿದ್ರು ಮೀಟಿಂಗಲ್ಲಿ. ಅದು ಇನ್ನೂ ಅಧಿಕೃತವಾಗಿ ನಮಗೆ ಅದಿನ್ನೂ ಸ್ಪಷ್ಟವಾಗಿ ಬಂದಿಲ್ಲ. ಅದಕ್ಕೆ ನಾವು ಮಾತಾಡ್ತಾ ಇದ್ವಿ. ಆವಾಗ ಅದು ಬಂದರೆ ಅವ್ರದ್ದು ಏನಿದೆ ಎಲ್ಲರದ್ದು 1,500 ಹೆಚ್ಚಾಗ್ತದೆ. ಮತ್ತು ಉಳಿದಿರ್ತಕ್ಕಂಥದ್ದಕ್ಕೆ ನಾವು ಖಂಡಿತ ಅವ್ರನ್ನ ಕರೆಸಿದ್ದೀನಿ ನಾಳೆ. ಬೇರೆ ಇನ್ನೇನು ಕೆಲವು ತಾಂತ್ರಿಕ ಸಮಸ್ಯೆಗಳು ಅದರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತೀವಿ. ಮತ್ತು ಇನ್ನೇನು ಬೇಡಿಕೆಗಳಿದೆ ನೋಡ್ಬಿಟ್ಟು ನಾನು ಅವ್ರ ಜೊತೆ ಚರ್ಚೆ ಮಾಡಿ ಮತ್ತು CM ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಈಗ ಸಹಜವಾಗಿ ಭಾಷಣ 15,000 ಅಂತ ಸಾಕಷ್ಟು ಜನ ಸಿಗ್ತಾನೆ 500 15,000 ನಮ್ಮಲ್ಲಿ 32-33% ಆಶಾ ಕಾರ್ಯಕರ್ತರಿಗೆ 10,000-15,000 ಬರ್ತಾರೆ. ಇನ್ನೊಂದು 35-40% ಅಷ್ಟಿಗೆ 9,000-10,000. ಇನ್ನೊಂದು 30% 8,000-9,000. ಯಾಕಂತ ಹೇಳಿದ್ರೆ ಅವರವರು ಕೆಲಸದಲ್ಲಿ ಕೆಲವರಿಗೆ ಏನಾಗಿದೆ, ಪ್ರದೇಶ ಭಾಳ ಕಮ್ಮಿ ಇರೋದ್ರಿಂದ ಅವರು ಹೆಚ್ಚು ಇನ್ಸೆಂಟಿವ್ ಪಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅದು ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಇದೆಲ್ಲ ಸ್ವಲ್ಪ ಅದಕ್ಕೆ ನಾವು ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಅದನ್ನೆಲ್ಲ ನಾಳೆ ಕರೆಸಿದ್ದೀನಿ ಅವ್ರ ಜೊತೆ ಚರ್ಚೆ ಮಾಡಿ ಮತ್ತು CM ಜೊತೆ ಚರ್ಚೆ ಮಾಡಿ. ಬಹುತೇಕರಿಗೆ ಅಷ್ಟು ನೀವು ಸಿಗ್ತಿಲ್ಲ ಅನ್ಸುತ್ತೆ. ಭೌತಿಕ ಪ್ರದೇಶ ಜನಸಂಖ್ಯೆ ಕಮ್ಮಿ ಇರೋದ್ರಿಂದ ಅವ್ರಿಗೆ ಇನ್ಸೆಂಟಿವ್ ಮೇಲೆ ದುಡ್ಡು ಬರ್ತದೆ. ಹೆಚ್ಚು ಜನರಿಗೆ ಸೇವೆ ಕೊಟ್ಟರೆ ಅಷ್ಟು ಅವ್ರಿಗೆ ಇನ್ಸೆಂಟಿವ್ ದುಡ್ಡು ಬರ್ತದೆ. ಜನನೇ ಕಮ್ಮಿ ಇದ್ಬಿಟ್ರೆ ಅವ್ರಿಗೆ ಹಣ ಕಮ್ಮಿ ಆಗುತ್ತೆ. ಸರ್, ಕೇಂದ್ರದಿಂದ ದುಡ್ಡು ಬರ್ತಾ ಇದೆ ಸರ್, 1500 ಕೇಂದ್ರದಿಂದ. ಇನ್ನೂ ಏನು ಬಂದಿಲ್ಲ ಅಲ್ಲ, ಮತ್ತು ಆಶ್ವಾಸನೆ ಅವರು ಈಗ ಹೇಳಿದ ಮೇಲೆ ಅವರು ಅದನ್ನು ಪಾಲಿಸಬೇಕು. ನಮ್ಮ ಕಡೆಯಿಂದ ನಾವು 40% ಕೊಡಲಿಕ್ಕೆ ನಾವು ತಯಾರಾಗಿದ್ದೀವಿ. ಅವ್ರು 60% ದುಡ್ಡು ಕೊಡಬೇಕೀಗ. ನಮ್ಮ ಸಂಸದರು ಏನು ಮಾಡ್ತಿದ್ದಾರೆ ಅದು ನೀವು ಅದಕ್ಕೆ ಅವ್ರಿಗೆ ಹೇಳಿದ್ದೇವೆ, BJP ಅವ್ರಿಗೆ ಹೇಳಿ ಸ್ವಲ್ಪ ಅವ್ರಿಗೂ ಕೂಡ ಒತ್ತಡ ಮಾಡಿ. ಯಾಕೆ ನಮ್ಮ ರಾಜ್ಯಕ್ಕೆ ಒಂದೇ ಅಲ್ಲ, ಅವರು ಇಡೀ ದೇಶಕ್ಕೆ ಅಪ್ಲೈ ಆಗ್ತದೆ. ಸೊ ಈ ಸಮಸ್ಯೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಇದೆ, ಒಂದೇ ರಾಜ್ಯ. ನಾಳೆ ಸಂಘದವ್ರು ಕರೆಸಿದ್ದೀನಿ ಎಲ್ಲ ನಮ್ಮ, ಯಾಕೆ ಅವ್ರದ್ದೇ ಬೇರೆ ಅಂಕಿಅಂಶಗಳಿದೆ. ಸೊ ನಮ್ಮ ಅಂಕಿಅಂಶಕ್ಕೂ ಅವ್ರ ಅಂಕಿಅಂಶಕ್ಕೂ ಸ್ವಲ್ಪ ಸರಿಯಾಗಿ ಮ್ಯಾಚ್ ಆಗ್ತಾ ಇಲ್ಲ. ಸೊ ಅದನ್ನು ನಾವು ಕೂತ್ಕೊಂಡು ಅದನ್ನು ಚರ್ಚೆ ಮಾಡ್ತೀವಿ. ಮತ್ತು ಅವ್ರದ್ದು ಇನ್ನು ಬೇರೆ ಇನ್ನೇನು ಸಮಸ್ಯೆಗಳು ಅದನ್ನು ಕೂಡ ಕೇಳಿಕೊಂಡು ನಂತರ CM ಅವ್ರ ಹತ್ರ ಮಾತಾಡಬೇಕು. ಯಾಕೆ ಇದೆಲ್ಲ ಅಂತಿಮವಾಗಿ ಮುಖ್ಯಮಂತ್ರಿಯವರು ನಮ್ಮ ಹಂತದಲ್ಲೇ ತೀರ್ಮಾನ ಆಗಬೇಕು. ಸರಿ, ನಾಳೆ ಫೈನಲ್ ಆಗುತ್ತೆ ಅವ್ರಿಗೆ? ನಾಳೆ ಫೈನಲ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾಳೆ ಚರ್ಚೆ ಮಾಡ್ಕೊಳ್ತೀವಿ, ಆಮೇಲೆ CM ಜೊತೆ ಮಾತಾಡ್ಕೊಂಡು. ಯಾಕಂದರೆ ಈಗ ಇನ್ನು ಈ ಅಧಿವೇಶನ ಆದ ನಂತರ ಏನು ಜನವರಿಯಲ್ಲಿ ಆಯವ್ಯದ ಬಗ್ಗೆ ಚರ್ಚೆ ಮಾಡ್ತಾರಲ್ಲ, ಆ ಸಂದರ್ಭದಲ್ಲಿ ನಾವು ಇದನ್ನೆಲ್ಲ ಆದರೂ ಮುಖ್ಯಮಂತ್ರಿ ನಾನು ನಾಡಿದ್ದೇ ಕೇಳ್ತೀನಿ, ಈ ಥರ ಎಲ್ಲ ಸಮಸ್ಯೆ ಏನು ಮಾಡಬೇಕು ಅಂತ ಕೇಳಿ ಅವ್ರದ್ದು ಮಾತಾಡಿದ ನಂತರ ತಿಳಿಸ್ತೀನಿ. ಓಕೆ ಸರ್. ತರದ ಆಶಾ ಕಾರ್ಯಕರ್ತರು ಅವ್ರು ಮತ್ತೆ 1,000 ಆಮೇಲೆ ನಾವು ಮನವಿ ಮಾಡಿದ್ದು ನೀವು ಯಾಕಂದ್ರೆ ಇದು ಅನೇಕ ಎಲ್ಲ ಯೋಜನೆಗಳು ಅನುಷ್ಠಾನ ಮಾಡ್ತಾ ಇರುವಂತದ್ದು ಕೇಂದ್ರದ ಯೋಜನೆ ಕೂಡ ಇವರೇ ಮಾಡ್ತಾ ಇದ್ದಾರೆ. ನೀವು ಏನು ಕೂಡ ಹೆಚ್ಚು ಮಾಡಿಲ್ಲ, ಇಷ್ಟು ವರ್ಷಗಳಾಗೋಯ್ತು. 1,500 ಮಾಡ್ತೀವಿ ಅಂತ ತೀರ್ಮಾನ ಮಾಡಿದ್ದಾರೆ. ಆದ್ರೆ ಹಣವನ್ನು ಆದೇಶ ನಾವು ನಮ್ಮ ಶೇರ್ ಏನಿದೆ ಕೊಡೋದಕ್ಕೆ ನಮ್ಮದು ದುಡ್ಡು ಇಟ್ಕೊಂಡಿದ್ದೀವಿ. ಯಾಕಂದ್ರೆ ನಾವು ಸುಮಾರು ಆ ಸಂದರ್ಭದಲ್ಲಿ 40 ಕೋಟಿ ರೂಪಾಯಿ ಅಧಿಕ ಹಣ ಆಗುತ್ತೆ ಅಂತ ನಾವು ಕಳೆದ ಆಯವ್ಯಯದಲ್ಲಿ ಆಶಾ ಕಾರ್ಯಕ್ಕೆ 40 ಕೋಟಿ ರೂಪಾಯಿ ಅಧಿಕ ಹಣ ಇಟ್ಕೊಂಡಿದ್ದು. ಅದರಲ್ಲಿ ಸುಮಾರು 20-23 ಕೋಟಿ ರೂಪಾಯಿ ಈಗ ನಾವು ಈ ವರ್ಷ ಖರ್ಚು ಮಾಡ್ತೀವಿ. ಒಂದು 27 ಕೋಟಿ ರೂಪಾಯಿ ಸೇವಿಂಗ್ಸ್ ಇದೆ. ಇದಕ್ಕೆ ಉಪಯೋಗಿಸ್ಕೊಂಡು ಹೋಗ್ಬೇಕಂದ್ರೆ ನಮ್ಮ ಕಾಂಟ್ರಿಬ್ಯೂಷನ್ ಕೇಂದ್ರ ಸರ್ಕಾರ ಕಾಂಟ್ರಿಬ್ಯೂಷನ್ ಆದರೆ ಅದು ಸರಿ ಹೋಗ್ತದೆ. ನಮ್ಮ ಕಾಂಟ್ರಿಬ್ಯೂಷನ್ ಕೂಡ ಅದ್ರ ಕೊಡ್ಬೋದು ಅಂತ ಇವರು ಇನ್ನೂ ಕೂಡ ನಮಗೆ ಘೋಷಣೆ ಮಾಡಿದ್ರು ಮೀಟಿಂಗಲ್ಲಿ. ಅದು ಇನ್ನೂ ಅಧಿಕೃತವಾಗಿ ನಮಗೆ ಅದಿನ್ನೂ ಸ್ಪಷ್ಟವಾಗಿ ಬಂದಿಲ್ಲ. ಅದಕ್ಕೆ ನಾವು ಮಾತಾಡ್ತಾ ಇದ್ವಿ. ಆವಾಗ ಅದು ಬಂದರೆ ಅವ್ರದ್ದು ಏನಿದೆ ಎಲ್ಲರದ್ದು 1,500 ಹೆಚ್ಚಾಗ್ತದೆ. ಮತ್ತು ಉಳಿದಿರ್ತಕ್ಕಂಥದ್ದಕ್ಕೆ ನಾವು ಖಂಡಿತ ಅವ್ರನ್ನ ಕರೆಸಿದ್ದೀನಿ ನಾಳೆ. ಬೇರೆ ಇನ್ನೇನು ಕೆಲವು ತಾಂತ್ರಿಕ ಸಮಸ್ಯೆಗಳು ಅದರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತೀವಿ.
ಮತ್ತು ಇನ್ನೇನು ಬೇಡಿಕೆಗಳಿದೆ ನೋಡ್ಬಿಟ್ಟು ನಾನು ಅವ್ರ ಜೊತೆ ಚರ್ಚೆ ಮಾಡಿ ಮತ್ತು ಸಿ ಎಂ ಅವ್ರ ಜೊತೆ ಚರ್ಚೆ ಮಾಡಿ. ಈಗ ಸಹಜವಾಗಿ ಭಾಷಣ 15,000 ಅಂತಾಗ ಸಾಕಷ್ಟು ಜನ ಅಷ್ಟು ಸಿಗ್ತಾನೆ 1500 ಅದೇ 15,000 ನಮ್ಮಲ್ಲಿ 32% ಸಿಗ್ತಾನೆ ಇಲ್ಲ ಅಂತೇಳಿ 33% ಆಶಾ ಕಾರ್ಯಕರ್ತರಿಗೆ 10,000 ರಿಂದ 15,000 ಬರ್ತಾರೆ. ಇನ್ನೊಂದು 35-40% ಅಷ್ಟಿಗೆ 9,000 ರಿಂದ 10,000, ಇನ್ನೊಂದು 30% 8,000 ರಿಂದ 9,000. ಯಾಕಂತ ಹೇಳಿದ್ರೆ ಅವರವರು ಕೆಲಸದಲ್ಲಿ ಕೆಲವರಿಗೆ ಏನಾಗಿದೆ ಪ್ರದೇಶ ಭಾಳ ಕಮ್ಮಿ ಇರೋದ್ರಿಂದ ಅವರು ಹೆಚ್ಚು ಇನ್ಸೆಂಟಿವ್ ಪಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಅದು ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಇದೆಲ್ಲ ಸ್ವಲ್ಪ ಅದಕ್ಕೆ ನಾವು ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಅದನ್ನೆಲ್ಲ ನಾಳೆ ಕರೆಸಿದ್ದೀನಿ ಅವ್ರ ಜೊತೆ ಚರ್ಚೆ ಮಾಡಿ ಮತ್ತು ಸಿ ಎಂ ಜೊತೆ ಚರ್ಚೆ ಮಾಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.